ಈ ಒಂದು ಹೂಳೆತ್ತುವಿಕೆ ಎಷ್ಟು ಪ್ರಮುಖ ಭಾಗ ನಮ್ಮ ಒಂದು ಮೀನುಗಾರಿಕೆಯಲ್ಲಿ ಅಂತ ಯಾಕಂದರೆ ಇದು ಹೂಳೆತ್ತುವಿಕೆ ಅತಿ ಮುಖ್ಯ ಭಾಗ. ಯಾಕಂದರೆ ಅಳಿವೆ ಬಾಗಿಲಿನಲ್ಲಿ ಅದು ಯಾಂತ್ರಿಕ ದೋಣಿಗಾರರಿಗೆ ಜಾಸ್ತಿ, ನಮಗೆ ಅಂದರೆ ನಾವು ದಡವನ್ನೇ ಅವಲಂಬಿಸಿರುವವರು. ಕೆಲವೊಂದು ಕಡೆ ಈ ಒಂದು ನಾಡದೋಣಿಯಲ್ಲಿ ಏನೋ ಮಗುಚು ಬಿದ್ದು ಇದಾದಂಥದ್ದು ಕೆಲವೊಂದು ಘಟನೆಗಳಾದಾಗ ಅದು ಯಾವ ಸಮಸ್ಯೆಯಿಂದ ಇದರಿಂದ ಸೇಮ್ ಹೂಳೆತ್ತುವಿಕೆಯದ ಕೊರತೆಯಿಂದಲೇ. ಯಾಕಂದರೆ ಅಳಿವೆ ಬಾಗಿಲಿನಲ್ಲಿ ಮೀನುಗಾರಿಕೆ ನಡೆಸುವಾಗ ಹೂಳನ್ನು ಅದರಲ್ಲಿ, ಯಾಕಂದರೆ ನಮ್ಮ ಮೇಲ್ಗಡೆಯಿಂದ ಬರುವಂಥದ್ದು ಏನು ಹೊಯ್ಗೆ ಏನಿದೆ ಅದೆಲ್ಲ ಬಂದು ದಲ್ಲಿ ಸಮುದ್ರ ಮತ್ತು ನದಿ ಸಂಪರ್ಕಿಸುವ ಅಳಿವೆ ಭಾಗದಲ್ಲಿ ಕರೆಕ್ಟ್ ಶೇಖರಣೆಗೊಳ್ತದೆ. ಅವಾಗ ಏನಾಗ್ತದೆ, ಅದು ಎತ್ತರ ಆದಮೇಲೆ ಸಮುದ್ರಕ್ಕೆ ಏನಂದರೆ ಜಾಸ್ತಿ ಎತ್ತರ ಆದ ತಕ್ಷಣ ಅದಕ್ಕೆ ಬಲ ಸಿಗ್ತದೆ, ಓಕೆ, ತೆರೆ ಹೊಡಿಲಿಕ್ಕೆ. ಅದೇ ಅಲ್ಲಿ ಹೂಳೆತ್ತಿ ಅದನ್ನು ಇದು ಡ್ರೆಜ್ಜಿಂಗ್ ಮಾಡಿ ಬಿಟ್ಟರೆ, ಯಾಕಂದರೆ ಡೀಪ್ ಸ್ವಲ್ಪ ಜಾಸ್ತಿ ಇರುತ್ತೆ, ಆವಾಗ ತೆರೆ ಹೊಡಿಲಿಕ್ಕೆ ಆಗುತ್ತೆ, ತೆರೆ ನಮಗೆ ಇದಾಗೋದಿಲ್ಲ. ಹಾಗಾದ್ರಿಂದ ನಾಡದೋಣಿಯವರಿಗೂ ಕೂಡ ತುಂಬ ಉಪಕಾರ ಇದೆ. ಅಳಿವೆಯಲ್ಲಿ ಯಾರು ಮೀನುಗಾರಿಕೆ ನಡೆಸುವಂಥ ನಾಡದೋಣಿಗಾರರಿಗೆ ತುಂಬ ಉಪಕಾರ ಇದೆ. ಒಂದು ವೇಳೆ ಅಂಥದ್ದು ಮಾಡಿದರೆ ನಾವು ಇವಾಗ NMPTಯನ್ನು ಏನು ಅವಲಂಬಿಸುವಂಥ ಪರಿಸ್ಥಿತಿ ಬರುವುದಿಲ್ಲ ನಮಗೆ. ಎಲ್ಲ ಅಳಿವೆಯನ್ನು ಹೂಳೆತ್ತು ಬಿಟ್ಟು ಎಲ್ಲ ಇದು ಮಾಡಿದರೆ ನಮಗೆ ಜಾಸ್ತಿ ಪಣಂಬೂರು ಬಂದರನ್ನೇನು ಅವಲಂಬಿಸಲಿಕ್ಕೆ ನಮಗೆ ಅವಕಾಶ ಕಡಿಮೆ ಆಗ್ತದೆ ನಮಗೆ. ಸರ್, ಇದರ ಜೊತೆಗೆ ಪೂರಕವಾಗಿ ಈಗ ಮಂಗಳೂರಲ್ಲಿ ಏನು ಅಳಿವೆ ಬಾಗಿಲಿನಲ್ಲೇನು ಮೀನುಗಾರಿಕೆಗೆ ನಾಡದೋಣಿಯವರು ಹೋಗುವಂಥದ್ದು ಏನು ಮಳೆಗಾಲ ಮುಗ್ದ ನಂತರ ಸಹ ನಾವು ನೋಡ್ತಾ ಇರ್ತೇವೆ. ಇದೀಗ ನಮ್ಮ ಸಮೀಪದಲ್ಲಿ ಕುಳಾಯಿ ಜೆಟ್ಟಿಯಲ್ಲಿ ಒಂದೀಗ ಏನು ಕಿರು ಜೆಟ್ಟಿ ಆಗ್ತಾ ಇದೆ. ಅಲ್ಲಿ ಈ ಯಾಂತ್ರಿಕ ದೋಣಿಯ ಜೊತೆಗೆ ಈ ಸ್ಥಳೀಯ ನಾಡದೋಣಿ ಮೀನುಗಾರಿಕೆಗೂ ಕೂಡ ಒಂದು ಅವಕಾಶ ಕೊಡಬೇಕು ಅನ್ನೋಂಥ ಬೇಡಿಕೆ ಇದೆ ಸರ್. ಅದು ಯಾವ ರೀತಿಯಲ್ಲಿ ತಾವು ಸತತವಾಗಿ NMPTಯ ಜೊತೆ ಮಾತುಕತೆಗೆ ಹೋದವರು, ಅದರ ಬಗ್ಗೆ ಸ್ವಲ್ಪ ಏನು ಮಾಹಿತಿ? ಇದು ನೋಡಿ, ಇವಾಗ ನಮಗೇನು ಕುಳಾಯಿಯಲ್ಲಿ ಏನು ಜೆಟ್ಟಿ ನಡೀತಾ ಇದೆ, ಮೀನುಗಾರಿಕೆ ಜೆಟ್ಟಿ, ಇದು ಆ್ಯಕ್ಚುಲಿ ನಮಗೆ ನಾಡದೋಣಿ ಮೀನುಗಾರರಿಗೆ ಅಂದಿನ ಪ್ರಧಾನಿ ಯಾರು ಇಂದಿರಾ ಗಾಂಧಿ ಅವರು ಏನಿದ್ದಾರೆ, ನಾವು ನಾಡದೋಣಿ ಅಲ್ಲಿ NMPT ಮಾಡಲಿಕ್ಕೆ ನಮ್ಮ ಪೂರ್ವಜರು ಸ್ಥಳ ಬಿಟ್ಟು ಕೊಟ್ಟಿದ್ದಕ್ಕೆ ಅಲ್ಲಿ NMPT ಬಂದರಾಗಿದೆ. ಆ ಸಂದರ್ಭದಲ್ಲಿ ಎಲ್ಲ ಇದ್ದದ್ದು ನಾಡದೋಣಿ ಮಾತ್ರ ಬರೆ. ಯಾಂತ್ರಿಕ ದೋಣಿ ಆ ಸಂದರ್ಭದಲ್ಲಿ ತುಂಬ ಕಡಿಮೆ ಇತ್ತು. ಯಾಂತ್ರಿಕ ದೋಣಿ ಇಲ್ಲದಿರೋದ್ರಿಂದ ನಾಡದೋಣಿ ಮೀನುಗಾರರಿಗೆ ಒಂದು ಅವಕಾಶ, ನಿಮಗೆ ಒಂದು ನಾನು ಬಂದರು ಮಾಡಿ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿರೋದು. ಇದರ ವಿಷಯ ನಾವು ಚರ್ಚೆ ಮುಂದುವರಿಸುವ. ಹಲೋ, ನಾವು ಗಂಗಾಧರ್ ಅಂತ ಬೆಂಗಳೂರಿಂದ. ಸರ್ ಹೇಳಿ ಸರ್, ತಮ್ಮ ಅಭಿಪ್ರಾಯ ಹೇಳಿ ಸರ್. ನೋಡಿ ಸರ್, ನಮಗೆ ಮೀನುಗಾರರಿಗೆ ಏನು ಸವಲತ್ತಿಲ್ಲ ಗವರ್ಮೆಂಟ್ ಇಂದ. ಏನು ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಮೀನುಗಾರರಿಗೆ 2 ತಿಂಗಳಲ್ಲಿ 20,000 ಕೊಡ್ತಾರೆ ಸರಕಾರ. ಅದೆಂದ್ರೆ ಹೇಗೆ ಪರಿಹಾರವೋ ಏನು ಅದು ಪರಿಹಾರ ಕೊಡುದು ಅವರಿಗೆ? ಅಂದ್ರೆ ಮಳೆಗಾಲದಲ್ಲಿ ಕೆಲಸ ಇಲ್ಲ ಅಲ್ಲ, ಸರಿ ಸರಿ, ಆಗ ಅವರಿಗೆ ಅದರ ಪರವಾಗಿ 20,000 ಕೊಡ್ತಾರೆ. ನಮ್ಮ ಸರ್ಕಾರ ನಮ್ಮ ಮೀನುಗಾರರಿಗೆ ಏನು ಕೊಟ್ಟಿದೆ? ಏನು ಕೊಡ್ಲಿಲ್ಲ. ಒಂದು ಮೊನ್ನೆ ಒಂದು ಜಾಕೆಟ್ಗೆ ಅರ್ಜಿ ಹಾಕಿದ್ದೇವೆ, ಜಾಕೆಟ್ ಸಿಕ್ಕಿದೆ ಅಷ್ಟೇ, ಮತ್ತೆ ಏನು ಸವಲತ್ತಿಲ್ಲ. ಈ 118 ಲೀಟರ್ ಸೀಮೆ ಎಣ್ಣೆಯಲ್ಲಿ ನಾವು ದುಡಿಲಿಕ್ಕೆ ಆಗ್ತದ? ಹೋಗಿ ಬರುವಾಗ ಒಂದು ಖರ್ಚು ಎಷ್ಟು ಉಂಟು? ಒಂದು ಈಗ ಹೋಗುವಾಗ ಒಂದು 50 ಲೀಟರ್ ಹೋದ್ರೆ 50 ಲೀಟರ್ಗೆ ಎಷ್ಟಾಯ್ತು ಸರ್? ಅದು 5,000 ಆಯ್ತು. ನಮಗೆ 10,000 ಸಿಕ್ಕಿದರೆ ದುಡಿನವರಿಗೆ ಕೊಡುದು, ಎಣ್ಣೆಗೆ ಯಾವುದು ತೆಗೆದುಕೊಳ್ಳುದು? ಸರ್, ಈಗ ತಮ್ಮ ಒಂದು ಅಭಿಪ್ರಾಯ, ಯಾವ ರೀತಿಯ ಸೌಲಭ್ಯಗಳು ಮುಖ್ಯವಾಗಿ ಮೀನುಗಾರರಿಗೆ, ನಾಡದೋಣಿ ಮೀನುಗಾರಿಕೆ ಕೊಡಬೇಕು ಅಂತ ತಾವು ಆಗ್ರಹ ಮಾಡ್ತೀರಿ ಸರ್ಕಾರದ ಹತ್ರ? ಒಂದು ಸಬ್ಸಿಡಿಯಲ್ಲಿ ಸೀಮೆ ಎಣ್ಣೆ, ಮತ್ತೆ ಬೇರೆ ಯಾವ ಸೌಲಭ್ಯಗಳು ಬೇಕಾಗ್ತದೆ? ನನ್ನದೊಂದು ವಿನಂತಿ ಏನಂದ್ರೆ ಸರ್ಕಾರದಿಂದ ಸೊಸೈಟಿ ಮುಖಾಂತರ ನಮಗೆ ಕೇರಳದಲ್ಲಿ ಎಲ್ಲರಿಗೆ ಬಲೆ ಕೊಡ್ತಾರೆ. ತುಂಬಾ ದೋಣಿಯವರಿಗೆ ಎಲ್ಲ ಇದೆಲ್ಲ ವ್ಯವಸ್ಥೆ ಉಂಟು. ನಮ್ಮ ಕರ್ನಾಟಕದಲ್ಲಿ ದೋಣಿಯವರಿಗೆ ಏನು ವ್ಯವಸ್ಥೆ ಇಲ್ಲ. ಯಾಕೆಂದ್ರೆ ಅಲ್ಲಿ ನೀರೆಲ್ಲ ಬಿಡ್ತಾರೆ. ನೀರು ಬಿಡುವಾಗ ಇಲ್ಲಿ ಸಣ್ಣ ಸಣ್ಣ ಮರಿಗಳು ಸಾಯ್ತದೆ. MRP ಇಲ್ಲದ ನೀರು ಬಿಡ್ತಾರೆ. ಮತ್ತೆ ಅಲ್ಲೊಂದು ಮುಕ್ಕದಲ್ಲಿ ಪೈಪ ಮಾಡಿದ್ದಾರೆ, ಅದರ ನೀರು ಬಿಡ್ತಾರೆ. ನಮ್ಮ ಸಮುದ್ರ ಬದಿಯಲ್ಲಿ ಮೀನೇ ಆಗುದಿಲ್ಲ. ಮತ್ತೆ ಬುಲ್ಟೋಲ್ ಹಾಕ್ತಾರೆ. ಬುಲ್ಟೋಲ್ ಹಾಕುವಾಗ ಈ ದೋಣಿಯವರಿಗೆ ಏನೂ ಸಿಕ್ಕುದಿಲ್ಲ. ದೊಡ್ಡ ದೊಡ್ಡ ಬೋಟ್ಗೆ ಡೀಪ್ ಸೀ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರು ಬಂದು 4 ಮಾರಲ್ಲಿ 5 ಮಾರಲ್ಲಿ ಹಾಕ್ತಾರೆ. ಏನು ನಮಗೆ ಎಂತ ಪ್ರಯೋಜನ ಉಂಟು ಸರ್? ನಾವು ದೋಣಿಯಲ್ಲಿ ದುಡಿಯುವುದು, ನಮಗೆ ಸಹ ಮಕ್ಕಳಿದ್ದಾರೆ, ಅವರನ್ನು ಕಲಿಸಬೇಕು, ಎಲ್ಲ ಮಾಡಬೇಕು. ಸರಿ, ನೋಡಿ ಈಗ ಈ ರೀತಿ ಆದರೆ ಸರ್ಕಾರ ದೋಣಿಯವರ ಇದರಲ್ಲಿ ಏನು ನಮಗೆ ಸವಲತ್ತು ಕೊಡುವುದಿಲ್ಲ. ಕೇರಳದಲ್ಲಿ ನೋಡಿ, ನೀವೇ ನೋಡಿ, ಕೇರಳದಲ್ಲಿ ಎಷ್ಟು ಸವಲತ್ತು ಉಂಟು ದೋಣಿಯವರಿಗೆ. ನಾವು ಒಂದು ಬೋಟ್ ಅಲ್ಲಿ ಹೋದರೆ ಅವರು ಬಿಡುವುದಿಲ್ಲ. ನಮ್ಮ ಇಲ್ಲಿ ಬೋಟ್ 5 ಮಾರ್ಕಲ್ಲಿ ಬಂದು ಹಾಕಿದರ್ಸು ಅವ ಡೀಪಿನವನು ಬಂದರೆ ಯಾರು ಕೇಳುವರಿಲ್ಲ. ಸರಿ, ತಮ್ಮ ಸಮಸ್ಯೆ ಮತ್ತು ನೋವು ಅರ್ಥ ಆಯಿತು.
ಈ ಒಂದು ನೇರ ಪ್ರಸಾರದ ಮೂಲಕ ಏನೋ ಮೀನುಗಾರಿಕಾ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು ಗಮನಿಸ್ತದೆ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ವಸಂತ್ ಸರ್, ಈಗ ಅವರೊಂದು ವಿಚಾರ ಇತ್ತಿತ್ತು, ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮಲ್ಲಿ ಭಾಳಷ್ಟು ಕಡಿಮೆ ಸೌಲಭ್ಯಗಳು ದೊರಕ್ತಾ ಇದೆ ಅಂತ. ಈಗ ಒಂದು ವಿಚಾರದಲ್ಲಿ, ಈಗ ಒಂದು ಮಗುವೀರ ಸಮುದಾಯಕ್ಕೆ ಅಥವಾ ಮೀನುಗಾರಿಗೆ ಮುಖ್ಯವಾಗಿ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಈ ಆಶ್ರಯ ಮನೆ ಇರ್ಬೋದು, ಅಥವಾ ನಮಗೆ ಪಡಿತರ ಚೀಟಿ ಇರ್ಬೋದು, ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಇದರಲ್ಲಿ ಏನಾದರೂ ಆದ್ಯತೆ ಮೇರೆಗೆ ಕೊಡುವಂಥದ್ದು ಏನಾದರೂ ಉಂಟಾ, ಅಲ್ಲ ಬೇರೆಯವರಿಗೆ ಕೊಟ್ಟಾಗಿ ಸಾಮಾನ್ಯವಾಗಿ ನೋಡಿ ಕೊಡುವಂಥದ್ದು ಹೇಗೆ? ಅದು ಎಲ್ಲರಿಗೂ ಅದೇ ರೀತಿ ಸಾಮಾನ್ಯವಾಗಿ ಬೇರೆಯವರಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ ಅದೇ ರೀತಿ ನಮಗೆ ಇಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಮೀನುಗಾರಿಕೆ ಪ್ರತ್ಯೇಕ ಅಂತ ಪ್ರತ್ಯೇಕ ಅಂತ ಇಲ್ಲ. ಇವಾಗ ಮುಂಚೆ ಏನಿತ್ತು, ಮುಂಚೆ ಒಂದು ಮತ್ಸ್ಯಾಶ್ರಯ ಯೋಜನೆಯಲ್ಲಿ ನಮಗೆ ಒಂದು 25 ವರ್ಷದಿಂದ ಒಂದು 30,000 ರೂಪಾಯಿ ಏನೋ ಸಿಗ್ತಾ ಇತ್ತು. ತದನಂತರ ಅದನ್ನು 60,000 ಮಾಡಿದ್ರು. ಆಮೇಲೆ ಅದನ್ನು 1,20,000 ಮಾಡಿದ್ರು. ಮಾಡಿದ ನಂತರ ಏನಾಯ್ತು ಅಂದ್ರೆ ಆಮೇಲೆ ನಮಗೆ ಅದರ ಬಗ್ಗೆ ಜಾಸ್ತಿ ಜನ 1,20,000 ಏನು ಮನೆ ಮಾಡ್ಲಿಕ್ಕೆ, ಇವಾಗ ಸಣ್ಣ ಮನೆ ಒಂದು 400 ಸ್ಕ್ವೇರ್ ಫೀಟ್ ಮನೆ ಮಾಡಬೇಕಾದ್ರೂ ಒಂದು 7-8-10 ಲಕ್ಷ ರೂಪಾಯಿ ಬೇಕು. ಆ 1,20,000 ಇಟ್ಕೊಂಡು ಮೀನುಗಾರರು, ಬಡ ಮೀನುಗಾರರು ಮನೆ ಮಾಡುವಂಥ ಪರಿಸ್ಥಿತಿ ಇಲ್ಲ. ಆ ನಂತರ ಏನಾಯಿತು ಅಂದರೆ ಇವಾಗ ಬಡ ಮೀನುಗಾರರಿಗೆ ಜಾಗ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನಮ್ಮಲ್ಲಿ ನಮ್ಮ ಬೀಚ್ ಪಕ್ಕದಲ್ಲಿ ಜಾಗ ತಗೊಳ್ಳಿಕ್ಕೆ ಪರಿಸ್ಥಿತಿನೇ ಇಲ್ಲ. ಯಾಕಂದರೆ ಅನ್ಯರು ಬಂದು ಇವಾಗ ಅದನ್ನು ಬೀಚನ್ನೆಲ್ಲ ಪ್ರವಾಸೋದ್ಯಮದ ವಿಷಯದಲ್ಲಿ ಇದು ಮಾಡಿ ಬೀಚ್ ನಮ್ಮ ಮೀನುಗಾರರು ಎಲ್ಲಿ ನೆಲೆಸಿರುವಂಥ ಜಾಗದಲ್ಲಿ ಜಾಗ ತಗೊಳ್ಳುವಂಥ ಒಂದು ಬಡ ಮೀನುಗಾರ ಜಾಗ ಒಂದು 2 ಸೆನ್ಸ 3 ಸೆನ್ಸ್ ಜಾಗ ತಗೊಳ್ಳುವಂಥ ಪರಿಸ್ಥಿತಿನೇ ಇಲ್ಲ. ಅಷ್ಟಾಗಿದೆ ಬೆಲೆ. ಈಗ ಮೊದಲಿನವರು ಇದ್ದಂಥ ಮೀನುಗಾರರು ಜಾಗವನ್ನು ಕೊಟ್ಟು ಹೋಗ್ಲಿಕ್ಕೆ ಇದೇ ಸಮಸ್ಯೆ ಅಂತ ಹೇಳ್ಬೋದು. ಅಂದರೆ ಅವ್ರಿಗೆ ನಾಡದೋಣಿಯಲ್ಲಿ ಆಗ್ತಾ ಇಲ್ಲ, ಅವರಿಗೆ 1ಕ್ಕಿಂತ 2 ಪಟ್ಟು ಭೂಮಿಗೆ ದುಡ್ಡು ಕೊಟ್ಟು ಬೇರೆಯವರು ಖರೀದಿಸ್ತಾರೆ, ಇದರಿಂದ ಏನಾದರೂ ಉದ್ಯೋಗ ಮಾಡುವ ಆ ರೀತಿ ಏನಾದರೂ ಆಗ್ತಾ ಇದೆ? ಯಾಕೆ ನಾವು ನೋಡಿದರೆ ನೀವು ಹೇಳಿದಾಗೆ ಭಾಳಷ್ಟು ಪ್ರವಾಸೋದ್ಯಮಕ್ಕೆ ಜಾಗಗಳು, ಕಂದಾಯ ಜಾಗಗಳು ಹೋಗ್ತಾ ಇದೆ. ಯಾಕಂದರೆ ಒಂದನೇದು ಅಂದರೆ ಅದೇ, ಯಾಕಂದರೆ ನಮ್ಮ ಈ ಮೀನುಗಾರಿಕೆ ನಂಬಿಕೊಂಡವರಿಗೆ ಇದು ಮಾಡುವಂಥದ್ದೇನಿಲ್ಲ. ಮುಂಚೆ ಕೂಡು ಕುಟುಂಬ ಇರುವಾಗ ಒಂದು ಮನೆಯಲ್ಲಿ ಅಂದರೆ ಅಣ್ಣ ತಮ್ಮಂದಿರು ಅವರ ಪೂರ್ವಜರು ಮಾಡಿರುವಂಥದ್ದು 10 ಸೆನ್ಸ್ 15 ಸೆನ್ಸ್ ಏನೋ ಜಾಗ ಇರಬಹುದು. ಅದನ್ನು ಇವಾಗ ಯಾರು ಮನೆ ಮಾಡುವುದು? ಒಂದು ತಂದೆ ತಾಯಿಗೆ ಆ ಸಮಯದಲ್ಲಿ 5-6 ಮಕ್ಕಳು ಇರ್ತಾರೆ, ಅದನ್ನು ಯಾರಿಗೆ ಬಿಟ್ಟು ಕೊಡುವಂಥ ಪರಿಸ್ಥಿತಿ ಇಲ್ಲ. ಆಗಿರುವಾಗ ಏನು ಮಾಡಿದ್ದಾರೆ ಅಂದರೆ ಅವರು ಅದನ್ನು ಮಾರಾಟ ಮಾಡಿಬಿಟ್ಟು ಬೇರೆ ಎಲ್ಲಾದರೂ ನಮಗೆ ಸಿಗುವಂಥದ್ದು ಅಂತ ಹಾಗೆ ಮಾಡಿ ಹೋಗಿರಬಹುದು ಕೆಲವರು, ಅಂದರೆ ಇದ್ದವರು. ಮತ್ತು ಇವಾಗಿನ ಪರಿಸ್ಥಿತಿಯಲ್ಲೆಲ್ಲ ಈ ಪ್ರವಾಸೋದ್ಯಮದಿಂದ ಹಿಡಿದು ನಮಗೆ ಅಲ್ಲಿ ಮೀನುಗಾರರಿಗೆ ನೆಲೆಸುವಂಥ ಪರಿಸ್ಥಿತಿನೇ ಇಲ್ಲ ನಮಗೆ ಸಮುದ್ರ ತೀರದಲ್ಲಿ. ಸರಿದೀಗ ಬಂದ ಮಾಹಿತಿಯಂತೆ ಇವತ್ತು ಮತ್ತೆ ಏನು ನಾಡದೋಣಿಯವರಿಗೆ ಮತ್ತೆ ಸಮಸ್ಯೆ ಆಗುವಂಥ ಎಲ್ಲ ಲಕ್ಷಣಗಳು ಕಾಡ್ತಾ ಇದೆ. ಇದೀಗ ಹವಾಮಾನ ಪರಿಸ್ಥಿತಿಯಲ್ಲಿ ಇವತ್ತು ಸೂಚನೆ ಕೊಟ್ಟಿದ್ದ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಅಂತ. ಸರ್, ಈ ಒಂದು ರೆಡ್ ಅಲರ್ಟ್ ಘೋಷಣೆಯಲ್ಲಿ ನಾಡದೋಣಿ ಮೀನುಗಾರಿಗೆ ಈ ಮೀನುಗಾರಿಕೆ ಹೋಗಲಿಕ್ಕೆ ರೆಡ್ ಅಲರ್ಟ್ ಘೋಷಣೆಯಲ್ಲಿ ಸಾಧ್ಯ ಆಗ್ತಾ ಇಲ್ವಾ? ಅವರನ್ನು ಕೂಡ ನಿಲ್ಲಿಸ್ತಾರೆ, ಹೇಗೆ ನಿಲ್ಲಿಸ್ತಾರೆ? ಇವಾಗ ಯಾಕಂದರೆ ನಾವು NMPT ಬಂದರಿನ ಒಳಗಡೆ ಹೋಗೋದ್ರಿಂದ ರೆಡ್ ಅಲರ್ಟ್ ಇರುವಾಗ ಅವರು ನಿಲ್ಲಿಸ್ತಾರೆ. ಯಾಕಂದರೆ ಗೇಟ್ ಓಪನ್ ಮಾಡೋದಿಲ್ಲ ನಮಗೆ ಹೋಗ್ಲಿಕ್ಕೆ. ಒಂದನೇದಾಗಿ ಮೀನುಗಾರ ಇಲಾಖೆಯವರು ಬರಬೇಕು. ಅಂದರೆ ಇವಾಗಿನ ಪರಿಸ್ಥಿತಿಯಲ್ಲಿ ರೆಡ್ ಅಲರ್ಟ್ ಯಾವ ರೀತಿ ಆಗಿದೆ ಅಂದರೆ ಸರ್ಕಾರಕ್ಕೆ ಗೊತ್ತಿಲ್ವೋ, ಅದು ಹವಾಮಾನ ಇಲಾಖೆಗೇನೆ ಗೊತ್ತಿಲ್ವೋ ಅಂತ ಗೊತ್ತಿಲ್ಲ. ರೆಡ್ ಅಲರ್ಟ್ ಕೊಟ್ಟು DC ಅವರು ಮಕ್ಕಳಿಗೆ ರಜೆ ಕೊಡ್ತಾರೆ, ಮಳೆ ಇದೆ ತುಂಬ, ಆ ದಿನ ಮಳೆನೇ ಬರೋದಿಲ್ಲ ಎಲ್ಲ ಕಡೆ. ಅಂದರೆ ಏನದು ವಿಶೇಷತೆ ಏನಂತಲೇ ಗೊತ್ತಿಲ್ಲ ನಮಗೆ. ಅದೇ ಸರ್, ಇದೀಗ ನಾವು ಯಾಕೆ ಈ ಒಂದು ವಿಚಾರ ಹೇಳಿದೆ ಅಂದರೆ, ಇಂಥ ಒಂದು ಅಡೆತಡೆಗಳು ಬಂದಾಗ ಈಗ ಒಬ್ಬರು ವೀಕ್ಷಕರು ಕರೆ ಮಾಡಿ ಹೇಳಿದರು, ರಜೆ ಇದ್ದ ಸಂದರ್ಭದಲ್ಲಿ ಕನಿಷ್ಠ ಆದರೂ ಸರ್ಕಾರ ಏನಾದರೂ ಸೌಲಭ್ಯ ಪರಿಹಾರ ಕೊಟ್ಟರೆ ಒಳ್ಳೆಯದಲ್ವ? ಒಳ್ಳೆಯದು ನಮಗೆ ಕೊಟ್ಟರೆ. ಯಾಕಂದರೆ ನಮ್ಮ ಇಲ್ಲಿ ನೋಡಿ, ಇಲ್ಲಿ ಏನಿದೆ ನಮ್ಮ ಉಳಿತಾಯ ಪರಿಹಾರ ಯೋಜನೆಯಲ್ಲಿ 1,500 ನಾವು ಕಟ್ಟುವಂಥದ್ದು ಯಾರು ಸದಸ್ಯರು, ಅದು 60 ವರ್ಷಕ್ಕಿಂತ ಒಳಗಿನವರು ಸೊಸೈಟಿಯ ಮೂಲಕ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳನ್ನು ಸರ್ಕಾರ ಕೊಡ್ತಾ ಇರುವಾಗ ಒಂದು ಮೀನುಗಾರರಿಗೆ ಏನು ನಾಡದೋಣಿಯ ಒಂದು ಸೌಲಭ್ಯವನ್ನು ಏನು ಹೊಂದಿದ್ದಾರೆ ಅವರಿಗೂ ಕೂಡ ಈ ಒಂದು ರಜೆಯ ಸಂದರ್ಭದಲ್ಲಿ ಕೊಟ್ಟರೆ ಸರ್ಕಾರದ ವತಿಯಿಂದ ಕೊಟ್ಟರೆ ಅದು ಕೊಡಬೇಕು ಅಂತ ನಾವು ಒತ್ತಾಯ ಮಾಡೋದು. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಅದನ್ನೇ. ಯಾಕಂದರೆ ನಮಗೆ ಅಂಥದ್ದು ಪರಿಹಾರ ಏನಾದರೂ ಬಡ ಮೀನುಗಾರರು ತುಂಬ, ಯಾಕಂದರೆ ಅವರು ಬಂಡವಾಳ ಹಾಕಿ ದೊಡ್ಡ ಮೀನುಗಾರಿಕೆ ಮಾಡುವಂಥ ಪರಿಸ್ಥಿತಿ ಇರುವುದಿಲ್ಲ. ಸರಿ, ಸಣ್ಣ ಮಟ್ಟದಲ್ಲಿ ಸಾಲ ಮೂಲ ಮಾಡಿ ಇವಾಗಿನ ಪರಿಸ್ಥಿತಿಯಲ್ಲಿ ಅದನ್ನು ಈ ಮೀನುಗಾರಿಕೆಯಲ್ಲಿ ಸಾಲ ತೀರಿಸುವಂಥ ಪರಿಸ್ಥಿತಿ ಇಲ್ಲ. ಓಕೆ ಸರ್, ಇದೀಗ ಕೊನೆಯದಾಗಿ ನಾವೊಂದು ಏನು ವಿಚಾರ ಹೇಳ್ತಂದರೆ, ಈಗ ನಾಡದೋಣಿಯಲ್ಲಿ ತಾವು ಭಾಳಷ್ಟು ಸಮಸ್ಯೆ ಹೇಳಿದಿರಿ, ಸರ್ಕಾರದ ಒಂದು ಸಮಸ್ಯೆಗಳನ್ನು ಹೇಳಿದಿರಿ, ಯಾವುದೇ ಸೌಲಭ್ಯಗಳು ಅಥವಾ ಸಬ್ಸಿಡಿ ದೊರಕದೇ ಇರುವಂಥದ್ದೆಲ್ಲ. ಆದರೆ ಈಗ ನಾವು ಸ್ಥಳೀಯವಾಗಿ ಗಮನಿಸಿದಾಗ
ಈ ಸಮುದ್ರ ಮಾಲಿನ್ಯ ಈ ಮತ್ಸ್ಯ ಸಂತತಿಗೆ ಎಷ್ಟು ಹೊಡೆತ ನೀಡ್ತಾ ಇದೆ ಮತ್ತು ಅದರಿಂದ ನಾಡದೋಣಿಗಳಿಗೆ ಹತ್ತಿರದಲ್ಲಿ ಮೀನು ಹಿಡಿಯಲಿಕ್ಕೆ ಎಷ್ಟು ಸಮಸ್ಯೆ ಆಗ್ತಾ ಇದೆ? ತುಂಬ ಸಮಸ್ಯೆ ಆಗಿದೆ. ಯಾಕಂದರೆ ಇವಾಗ ನೋಡಿ, ನಮಗೆ MRP ಅಲ್ಲಿ ಇದಿರ್ಬೋದು, BSF ಇದಿರ್ಬೋದು, ಅನಂತರ MSZ ಇದಿರ್ಬೋದು, ಮತ್ತು ಮೀನು ಸಂಸ್ಕರಣಾ ಕಂಪನಿಗಳು. ಮೀನು ಸಂಸ್ಕರಣಾ ಕಂಪನಿಗಳಿಂದ ಅಂದರೆ ಅದು ಮೀನಿದ್ದು ನೀರು, ಅದು ಮೀನು ಅಂದರೆ ಅದಕ್ಕೆ ಮೀನು ಬರ್ತದೆ, ಅದು ಮೀನು ಇದು ಮಾಡುವಂಥದ್ದೇನು. ಯಾಕಂದರೆ ಅದು ಮೀನಿಗೆ ಇದು ಅದರಲ್ಲಿ ಮೀನು ಸಂಸ್ಕರಣಾ ಇದರಿಂದ ಏನು ಅಷ್ಟು ದೊಡ್ಡ ಇದಿಲ್ಲ. ಮೀನು ತೈಲ ಸಂಸ್ಕರಣ ಅಥವಾ ಬೇರೆ ಯಾವುದಾದ್ರೂ ಅಂಥದ್ದು ಏನಾದರೂ ಇರ್ಬೋದಾ? ಪೈಪ್ಲೈನ್ ಮೂಲಕ ನೇರವಾಗಿ ಬಿಡುವಂಥದ್ದು ಅದೇನೋ ಸಮಸ್ಯೆ ಇದೆ ಅಥವಾ ಒಳಚರಂಡಿ ಸಮಸ್ಯೆ? ಒಳಚರಂಡಿ ಸಮಸ್ಯೆ ಅಂತ ಏನು ಅದಲ್ಲ, ಅದರ ಇರ್ಬೋದು, ಅದರದ್ದು ಸಣ್ಣ ಸಣ್ಣ ಸಮಸ್ಯೆಗಳು ಇರ್ಬೋದು. ಆದರೆ ದೊಡ್ಡ ಸಮಸ್ಯೆ ಏನಂದರೆ ನಮಗೆ ಇದೆ ಬರೀ MRP ಅಲ್ಲಿ ಇರ್ಬೋದು, ಅದರಲ್ಲಿ ಅವರು ಏನು BSF ಇರ್ಬೋದು, ಇಲ್ಲ MCF ಇರ್ಬೋದು. MCF ಅವರು ಏನು ಮಾಡ್ತಾರೆ, ಒಳಗೆ ಬಿಡ್ತಾ ಇದ್ದಾರೆ. ಈಗ ಒಳೆಯಲ್ಲೇ ಮೊನ್ನೆ ಮೀನೆಲ್ಲ ಮಾರಣವಾಗಿದೆ, ಮೀನಿದೆಲ್ಲ. ಈಗ ಇತ್ತೀಚೆಗೆ ನಂದಿನಿ ನದಿಯ ಒಂದು ಸಮಸ್ಯೆ ಬಂದಾಗಲೂ ಕೂಡ ಭಾಳಷ್ಟು ಮೀನುಗಳು ಸ್ಥಳೀಯವಾಗಿ ನಮಗೆ ದೊರಕ್ತಾ ಇಲ್ಲ ಅಂತಕ್ಕಂಥದ್ದು ಸಂಸದರು ಬಂದಾಗ ಮೀನುಗಾರಿಕಾ ಮುಖಂಡರು ಒಬ್ಬರು ಆರೋಪ ಮಾಡಿದರು. ಇದೆಲ್ಲ ಸಮಸ್ಯೆ ಆದರೆ ಮೀನುಗಳು ಸ್ಥಳೀಯ ಒಂದು ಸಮುದ್ರವನ್ನು ಬಿಟ್ಟು ಆಳ ಸಮುದ್ರಕ್ಕೆ ಹೋಗ್ತಾ ಇದೆ ಅಂತ ಸಮಸ್ಯೆ ಹೋಗ್ತಾ ಇದೆ. ನೋಡಿ, ಇವಾಗ ನಮಗೆ ನಂದಿನಿ ನದಿಯಿಂದ ಈ ಮೀನುಗಾರಿಕೆ ನಮಗೆ ಸಮುದ್ರದಲ್ಲಿ ತುಫಾನ್ ಇರುವಂಥ ಸಂದರ್ಭದಲ್ಲಿ ಸಸಿತ್ಲು ಮುಖದಿಂದ ಸಸಿತ್ಲು ಪರಿಸರದ ನಾಡದೋಣಿ ಯಾವುದು ಹೊಳೆಯಲ್ಲಿ ಮೀನುಗಾರಿಕೆ ಮಾಡುವಂಥ ಪರಿಸ್ಥಿತಿ. ಇವಾಗ ಏನಾಯ್ತು ಅಂದರೆ, ನಂದಿನಿ ನದಿ ಮಲಿನ ಆಗಿಬಿಟ್ಟು, ನಂದಿನ ನದಿ ಮಲಿನತೆಯ ಇದನ್ನೆಲ್ಲ ನೀರು ಅದಕ್ಕೆ ಬರುವಾಗ ಯಾವುದು ನದಿಯಿಂದ ಸ್ತಬ್ಧವೇ. ಈಗ ಮೀನುಗಾರಿಕೆ ನಿಲ್ಲದಂತಾಗಿದೆ. ನಂದಿನಿ ಇರ್ಬೋದು, ಕೂಳೂರು ಇರ್ಬೋದು ಎಲ್ಲ, ಯಾಕಂದ್ರೆ ಅದು ಸ್ತಬ್ಧವೇ. ಅದು ಹೋಗುವಂಥದ್ದು ಸೇರುವಂಥದ್ದು ಇದಕ್ಕೇನೆ. ಈ ಸಂದರ್ಭದಲ್ಲಿ ಮಳೆಗಾಲ ಸಂದರ್ಭದಲ್ಲಿ ನದಿಯಲ್ಲಿ ಮೀನುಗಾರಿಕೆ ಮಾಡ್ತಾರೆ. ಸರಿ ಸರ್, ಈಗ ನಾವು ಕೊನೆಯದಾಗಿ ನಮ್ಮ ಸಮಯ ಮುಗಿತಾ ಬಂತು. ಇದೀಗ ಮುಂದಿನ ಒಂದು ನಾವು 5 ವರ್ಷದ ಯೋಜನೆಯನ್ನು ಮಾಡೋದಾದರೆ ಈ ನಾಡದೋಣಿ ಮೀನುಗಾರಿಕೆ ಉಳಿದು ಇದೇ ರೀತಿ ಸ್ವಲ್ಪ ಮಟ್ಟಿಗೆ ಮುಂದುವರಿಬೇಕಾದರೆ ಸರ್ಕಾರ ಯಾವ ರೀತಿಯ ಪ್ರಮುಖ ಕೆಲಸಗಳನ್ನು ಮಾಡಬೇಕು? ನಮ್ಮ ಒಂದು ಮೊದಲನೇದಾಗಿ ನಮಗೆ ಮೀನುಗಾರರಿಗೆ ಬೇಕಾದಂಥ ಸವಲತ್ತು ಅಂದರೆ ಪ್ರಪ್ರಥಮವಾಗಿ ನಾಡದೋಣಿಗೆ ಬೇಕಾದದ್ದು ಸೀಮೆಣ್ಣೆದು ಒಂದು, ಅದನ್ನು ಪ್ರಪ್ರಥಮವಾಗಿ ಆದ್ಯತೆ, ಅದು ಪ್ರಥಮ ಆದ್ಯತೆ ಅದಕ್ಕೆ. ರಜೆ ಸಂದರ್ಭದಲ್ಲಿ ಪರಿಹಾರ ಅಂದರೆ ಬೇರೆ ರಾಜ್ಯದಲ್ಲಿ ಕೊಡುವ ರೀತಿ. ಇವಾಗ ಒಬ್ಬರು ಕರೆ ಮಾಡಿ ತಿಳಿಸಿದ ಹಾಗೇನೆ ಆಂಧ್ರ ಪ್ರದೇಶ, ನಾನು ಆಗಲೇ ಹೇಳಿದಾಗೆ ಆಂಧ್ರ ಪ್ರದೇಶ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಮೀನುಗಾರರಿಗೆ ಒಳ್ಳೆ ಸಹಾಯ ಮಾಡ್ತಾ ಇದ್ದಾರೆ ಸರ್ಕಾರ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಮತ್ತೊಂದು ಅವಘಡದ ಸಂದರ್ಭ ಕುಟುಂಬಗಳಿಗೆ ಅದೇ ಅವಘಡದ ಸಂದರ್ಭದಲ್ಲಿ ಅದೇ ಒಂದು. ಯಾಕಂದರೆ ನಮಗೆ ನಮ್ಮ ಶವ ಸಿಗಲಿಲ್ಲ, ಅದನ್ನು ಒಂದು ಬದುಕಿ ಇಟ್ಟು ಕುಟುಂಬದ, ಯಾಕಂದರೆ ಒಬ್ಬ ಜೀವದ ಅಂಗ ತೋರೋದು ಮೀನುಗಾರಿಕೆ ಅಂದರೆ ಅವನ ಕುಟುಂಬ ಸಾಕ್ಲಿಕ್ಕೋಸ್ಕರ ಹೋಗುವಂಥದ್ದು. ಮತ್ತೆ ತಕ್ಷಣದ ಪರಿಹಾರ ಅದೇ ಮುಂಚೆ ಎಲ್ಲ ವರ್ಷಗಟ್ಟಲೆ 3-4 ವರ್ಷ ಸಿಗದಿದೆ ಆ ಒಂದು ಸಂದರ್ಭ. ಮತ್ತು ಬೇರೆ ಯಾವುದಾದ್ರೂ ಪ್ರಮುಖ ಅಂಶಗಳು ಮೀನುಗಾರಿಕೆ ಬೇಕಾಗ್ತದೆ ಅಂದರೆ ಅವರಿಗೆ ದೋಣಿ ತಗೊಳ್ಳಿಕ್ಕೆ ಸಾಲ ಸೌಲಭ್ಯಗಳು ಕಷ್ಟ ಆಗ್ತಾ ಇದೆಯಾ, ಯಾವ ರೀತಿ? ಹೌದು, ಅದನ್ನು ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ನಮಗೆ ಸಾಲ ಸೌಲಭ್ಯ ಕೊಟ್ಟರೆ, ಯಾಕಂದರೆ ದೋಣಿ ಇವಾಗ ಒಂದು ಸಣ್ಣ ಮಟ್ಟಿನ ದೋಣಿ ತಗೊಳ್ಳೋದಾದ್ರೆ ಒಂದು 8-10 ಲಕ್ಷ ಬೇಕು. ಓಕೆ, ದೋಣಿ, ಬಲೆ, ಇಂಜಿನ್, ಅದು ಎಲ್ಲ ತೈಲ, ಎಣ್ಣೆ ಎಲ್ಲ ಖರೀದಿ ಮಾಡುವಾಗ ಒಂದು ನಾಡದೋಣಿ, ಸಣ್ಣ ನಾಡದೋಣಿಯನ್ನು ಮಾಡಿ ಸಮುದ್ರಕ್ಕೆ ಇಳಿಸಬೇಕಾದ್ರೂ 8-10 ಲಕ್ಷ ರೂಪಾಯಿ ಬೇಕು. ಅದಕ್ಕೆ ಅವರು ವೈಯಕ್ತಿಕವಾಗಿ ಸಾಲ ಸೌಲಭ್ಯ ಮಾಡಿ ಮಾಡ್ತಾರೆ. ಇವಾಗ ಸರ್ಕಾರದಿಂದ ಯಾವುದೇ ಅಂದರೆ ಕಡಿಮೆ ಬಡ್ಡಿ ದರದ ಸಾಲ ಅಂಥದ್ದೇನಿಲ್ಲ ಇಷ್ಟರವರೆಗೆ. ಎಸ್ ವೀಕ್ಷಕರೇ, ಭಾಳಷ್ಟು ಒಂದು ವಿಚಾರಗಳ ಕುರಿತು ನಾಡದೋಣಿಯ ಮೀನುಗಾರಿಕಾ ಒಂದು ಸಂಘದ ಅಧ್ಯಕ್ಷರಾಗಿರುವಂಥ ವಸಂತ ಸುವರ್ಣಮುಖ ಅವರು ಭಾಳಷ್ಟು ಒಂದು ವಿಚಾರಗಳನ್ನು ನಮಗೆ ಹೇಳಿದರು. ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಸರ್ಕಾರ ಯಾವ ರೀತಿಯ ಒಂದು ಸೌಲಭ್ಯಗಳನ್ನು ಅವರಿಗೆ ತಕ್ಷಣಕ್ಕೆ ಕೊಟ್ಟರೆ, ಪ್ರಮುಖ ಒಂದು ಸೌಲಭ್ಯಗಳನ್ನು ಕೊಟ್ಟರೆ ಯಾವ ರೀತಿ ಅವರ ಒಂದು ಬದುಕು ಮುಂದುವರಿಬೋದು, ಅವರ ಕುಟುಂಬದ ಬದುಕು ಮುಂದುವರಿಬೋದು ಅನ್ನತಕ್ಕಂಥ ಎಲ್ಲ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಇವತ್ತು ಸರ್ಕಾರ ಏನು ಅಂಕಿಅಂಶದಲ್ಲಿ ನಾವು 50,000-60,000 ಕೋಟಿ ಉದ್ಯಮವನ್ನು ಮಾಡ್ತಾ ಇದ್ದೇವೆ ಅನ್ನತಕ್ಕಂಥ ವಿಚಾರಗಳನ್ನು ಹೇಳಿದರೂ ಕೂಡ ಇವತ್ತು ನಾಡದೋಣಿ ಮೀನುಗಾರಿಕೆಯ ಮೂಲಕ ಕುಟುಂಬ ಕಟ್ಟಿಕೊಂಡು ಬದುಕುವಂತಹ ಸಣ್ಣ ಮಧ್ಯಮ ಕುಟುಂಬಗಳಿಗೆ ಸರ್ಕಾರ ಹೆಚ್ಚಿನ ಒತ್ತು ನೀಡಿದರೆ ಸುಮಾರು 10 ಲಕ್ಷಕ್ಕಿಂತಲೂ ಅಧಿಕ ಕುಟುಂಬಗಳು ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ವಿಚಾರದಲ್ಲಿ ಅವರು ಏನು ಉಚಿತವಾಗಿ ಕೊಡಿ ಅಂತ ಕೇಳ್ತಾ ಇಲ್ಲ, ಅಲ್ಲ ನಾವು ದುಡಿತೇವೆ, ನಮಗೆ ಅದಕ್ಕೆ ಬೇಕಾದಂಥ ಸೀಮೆಣ್ಣೆಗೆ ಸಬ್ಸಿಡಿ ಕೊಡಿ, ಬೇಕಾದಂಥ ಸೌಲಭ್ಯ ಕೊಡಿ, ನಾವು ದುಡಿತೇವೆ ಬದುಕ್ತೇವೆ ಅನ್ನತಕ್ಕಂಥ ಛಲದ ಮಾತುಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳು ನಾವು ಹೇಳಿದಾಗ ಇವತ್ತು ಡೀಸೆಲ್ ಸಿಗ್ತಾ ಇಲ್ಲ, ಸೀಮೆಎಣ್ಣೆ ಸಿಗ್ತಾ ಇಲ್ಲ, ಒಂದು ಕಡೆ ಸಾಲಕ್ಕಾಗಿ ಸಮಸ್ಯೆ, ಹವಾಮಾನದ ಜೊತೆ ಪ್ರತಿದಿನ ಹೋರಾಟ, ಎಲ್ಲ ವಿಚಾರಗಳಲ್ಲಿ ಏನು ದೊಡ್ಡ ಉದ್ಯಮಗಳಿಗೆ ಅಷ್ಟು ನಷ್ಟ ಆಗದಿದ್ದರೂ ಕೂಡ ನಾಡದೋಣಿಗಳು ಭಾಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಸರ್ಕಾರ ಅದೇ ರೀತಿ ನಮ್ಮ ಕರಾವಳಿಯ ಒಂದು ಮೀನುಗಾರರ ಸಮಸ್ಯೆ ಕುರಿತಂತೆ ನಮ್ಮ ಜಿಲ್ಲಾಡಳಿತ, ಅದೇ ರೀತಿ
ಕೇಂದ್ರ ಸರ್ಕಾರವು ಕೂಡ ಈ ಒಂದು ಮಧ್ಯಮ ವರ್ಗ ಬಡ ಕುಟುಂಬದ ಒಂದು ಮೀನುಗಾರರಿಗೆ ಸಹಾಯ ಹಸ್ತವನ್ನು ಚಾಚಲಿ ಅನ್ನತಕ್ಕಂಥ ವಿಚಾರಗಳೊಂದಿಗೆ ಇವತ್ತು ನಮ್ಮ ಜೊತೆ ನಾಡದೋಣಿ ಮೀನುಗಾರರ ಪರವಾಗಿ ಅವರ ಸಮಸ್ಯೆಗಳನ್ನು ಚರ್ಚಿಸಲು ಬಂದಂತಹ ಅಧ್ಯಕ್ಷರಾಗಿರುವಂತಹ ವಸಂತ ಸುವರ್ಣ ಮುಕ್ಕ ಅವರಿಗೆ ನಾನು ಆತ್ಮೀಯ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ.